ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಚೂಡಾಮಣಿ ಟ್ರಾವೆಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ನಾವೆಲ್ಲರೂ ತಿಳಿಯಲೇಬೇಕಾದ ಅಂಡಮಾನ್ದ ಪೋರ್ಟ್ ಬ್ಲೇರ್ನಲ್ಲಿರುವ ರಾಷ್ಟ್ರೀಯ ಸ್ಮಾರಕ ಕಾಲಾಪಾನಿಯತ್ತ ನಿಮ್ಮನ್ನೆಲ್ಲ ಕರೆದೊಯ್ಯುತ್ತಿದ್ದೇನೆ. ಸ್ನೇಹಿತರೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಜೈಲನ್ನು ಸೆಲ್ಯುಲಾರ್ ಜೈಲ್ ಅಥವಾ ಕಾಲಾಪಾನಿ ಎಂದು ಕರೆಯುತ್ತಾರೆ. ಅಪರಾಧಿಗಳು ಮತ್ತು ರಾಜಕೀಯ ಕೈದಿಗಳನ್ನು ಗಡೀಪಾರು ಮಾಡುವ ಉದ್ದೇಶಕ್ಕಾಗಿ ಭಾರತದ ವಸಾಹತುಶಾಹಿ ಸರ್ಕಾರವು ಈ ಜೈಲನ್ನು ಬಳಸುತ್ತಿತ್ತು. ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅನೇಕ ಗಮನಾರ್ಹ ಸ್ವಾತಂತ್ರ್ಯ ಕಾರ್ಯಕರ್ತರನ್ನು ಅಲ್ಲಿ ಬಂಧಿಸಿಡಲಾಯಿತು. ಇಂದು ಈ ಸಂಕೀರ್ಣವು ರಾಷ್ಟ್ರೀಯ ಸ್ಮಾರಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಲಿಯಾಲ್ ಮತ್ತು ಲೆತ್ ಬ್ರಿಡ್ಜ್ ಸಾರಿಗೆ ಶಿಕ್ಷೆಯಲ್ಲಿ ದಂಡನೆ ಹಂತ ಅಸ್ತಿತ್ವದಲ್ಲಿರಬೇಕು ಎಂದು ಶಿಫಾರಸು ಮಾಡಿದರು. ಆ ಮೂಲಕ ಸಾಗಿಸಲಾದ ಕೈದಿಗಳನ್ನು ಆಗಮನದ ನಂತರ ಕಠಿಣ ಶಿಕ್ಷೆಗೆ ಒಳಪಡಿಸಲಾಯಿತು. ಇದರ ಫಲಿತಾಂಶವೇನೆಂದರೆ ಸೆಲ್ಯುಲಾರ್ ಜೈಲ್ನ ನಿರ್ಮಾಣ. ಈ ಸೆಲ್ಯುಲಾರ್ ಜೈಲ್ 1896ರಲ್ಲಿ ಪ್ರಾರಂಭವಾಯಿತು ಮತ್ತು 1906ರಲ್ಲಿ ಪೂರ್ಣಗೊಂಡಿತು. ಸ್ನೇಹಿತರೆ, ಈ ಕಟ್ಟಡವನ್ನು ನಿರ್ಮಿಸಲು ಬಳಸಿದ ಇಟ್ಟಿಗೆಗಳನ್ನು ಬರ್ಮಾದಿಂದ ತರಿಸಲಾಯಿತು ಎನ್ನಲಾಗಿದೆ. ಈ ಕಟ್ಟಡವು 7 ರೆಕ್ಕೆಗಳನ್ನು ಹೊಂದಿದ್ದು ಅದರ ಮಧ್ಯದಲ್ಲಿ ಒಂದು ಗೋಪುರವು ಛೇದಕವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಕೈದಿಗಳನ್ನು ಕಾಯಲು ಕಾವಲುಗಾರರು ಇದನ್ನು ಬಳಸುತ್ತಿದ್ದರು. ಇದರ ರೆಕ್ಕೆಗಳು ಗೋಪುರದಿಂದ ಚಕ್ರದ ಕಡ್ಡಿಗಳಂತೆ ನೇರ ರೇಖೆಗಳಲ್ಲಿ ಹೊರಹೊಮ್ಮುತ್ತಿದ್ದವು. ಇದರ 7 ರೆಕ್ಕೆಗಳಲ್ಲಿ ಪ್ರತಿಯೊಂದೂ ಪೂರ್ಣಗೊಂಡಾಗ 3 ಅಂತಸ್ತುಗಳನ್ನು ಹೊಂದಿದ್ದವು. ಇದರಲ್ಲಿ 696 ಕೊಠಡಿಗಳು ಅಂದರೆ ಸೆಲ್ಗಳಿದ್ದವು. ಪ್ರತಿ ಸೆಲ್ 4.5 2.7 ಮೀಟರ್ ಉದ್ದ ಅಗಲದ ಗಾತ್ರದಾಗಿದ್ದು 3 ಮೀಟರ್ ಎತ್ತರದಲ್ಲಿ ವೆಂಟಿಲೇಟರ್ ಹೊಂದಿದ್ದವು. ಸೆಲ್ಯುಲಾರ್ ಜೈಲ್ ಎಂಬ ಹೆಸರು ಯಾವುದೇ ಕೈದಿಯು ಇತರರೊಂದಿಗೆ ಸಂವಹನ ನಡೆಸುವುದನ್ನು ತಡೆಯುವ ಒಂಟಿ ಸೆಲ್ಗಳಿಂದ ಬಂದಿದೆ. ಈ ರೀತಿಯಾಗಿ ಕೈದಿಗಳ ನಡುವಿನ ಸಂವಹನ ಅಸಾಧ್ಯವಾಗಿತ್ತು. ಕೈದಿಗಳೆಲ್ಲ ಏಕಾಂತ ಬಂಧನದಲ್ಲಿದ್ದರು. ಜೈಲು ಕೋಶಗಳ ಬೀಗಗಳನ್ನು ಕೈದಿ ಎಂದಿಗೂ ಬೀಗವನ್ನು ತಲುಪಲು ಸಾಧ್ಯವಾಗದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಜೈಲು ಕಾವಲುಗಾರರು ಕೈದಿಗಳನ್ನು ಬಂಧಿಸಿ ಬೀಗದ ಕೀಲಿಯನ್ನು ಜೈಲಿನೊಳಗೆ ಎಸೆಯುತ್ತಿದ್ದರಂತೆ. ಕೈದಿ ತನ್ನ ಕೈಯನ್ನು ಹೊರಗೆ ಹಾಕಿ ಬಾಗಿಲನ್ನು ಅನ್ಲಾಕ್ ಮಾಡಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವನ ಕೈ ಎಂದಿಗೂ ಕೀಲಿಯನ್ನು ತಲುಪುವುದಿಲ್ಲವಾದ್ದರಿಂದ ಹಾಗೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎನ್ನಲಾಗಿದೆ. ಸ್ನೇಹಿತರೆ, ಸೆಲ್ಯುಲಾರ್ ಜೈಲ್ ಇದು ಶ್ರಮಶಿಕ್ಷೆ ಕೇಂದ್ರವಾಗಿತ್ತು. ಕೈದಿಗಳನ್ನು ಹಿಂಸೆಗೊಳಪಡಿಸಿ ಕಟ್ಟಡ ನಿರ್ಮಾಣ, ನಾರಕುಂಡ ಅಂದರೆ ಕೋಪ್ರಾ ತಯಾರಿಕೆ ಮತ್ತು ಇತರ ಶ್ರಮದ ಕೆಲಸಗಳಿಗೆ ಬಳಸಲಾಗುತ್ತಿತ್ತು. ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಮತ್ತು ಕ್ರಾಂತಿಕಾರರನ್ನು ದಂಡಿಸುವುದೇ ಇವರ ಉದ್ದೇಶವಾಗಿತ್ತು. ಸ್ನೇಹಿತರೆ, ಈ ಸೆಲ್ಯುಲಾರ್ ಜೈಲಿನಲ್ಲಿ ವೀರ ಸಾವರ್ಕರ್, ಬಟುಕೇಶ್ವರ ದತ್, ಯತೀಂದ್ರನಾಥ್ ದಾಸ್, ಬರೀನ್ ಘೋಷ್, ಸರ್ದಾರ್ ಸಿಂಗ್ ಆರ್ಟಿಲರಿ, ದಿವಾನ್ ಸಿಂಗ್ ಕಾಲೇಪಾನಿ, ಯೋಗೇಂದ್ರ ಶುಕ್ಲಾ, ಶದನ್ ಚಂದ್ ಚಟರ್ಜಿ, ಸೋಹನ್ ಸಿಂಗ್, ಶಿವ್ ವರ್ಮಾ ಹೀಗೆ ಅನೇಕ ಕ್ರಾಂತಿಕಾರರು ಇಲ್ಲಿ ಬಂಧಿತರಾಗಿದ್ದರು. ಸೆಲ್ಯುಲಾರ್ ಜೈಲಿನಲ್ಲಿ ಬ್ರಿಟಿಷರು ಕ್ರಾಂತಿಕಾರರನ್ನು ಹಿಂಸಿಸಲು ಹಲವಾರು ನಿರ್ದಯ ಮಾರ್ಗಗಳನ್ನು ಅನುಸರಿಸಿದರು ಎಂಬುದು ಇಲ್ಲಿ ನೋಡಿದಾಗ ತಿಳಿಯುತ್ತದೆ. ಹಲವಾರು ಕೈದಿಗಳು ಜೈಲಿನಲ್ಲಿಯೇ ಶರಣಾದರು ಅಥವಾ ಉಪವಾಸ ಸತ್ಯಾಗ್ರಹ ನಡೆಸಿ ಪ್ರಾಣತ್ಯಾಗ ಮಾಡಿದರು. 1942ರಿಂದ 45ರ ಅವಧಿಯಲ್ಲಿ ಜಪಾನ್ ಸೇನೆ ಈ ಜೈಲನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು. ಸ್ನೇಹಿತರೆ, ಈಗ ಇದು ರಾಷ್ಟ್ರೀಯ ಸ್ಮಾರಕವಾಗಿದೆ ಮತ್ತು
ಪ್ರವಾಸಿಗರು ಈ ಜಾಗಕ್ಕೆ ಭೇಟಿ ನೀಡಬಹುದು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬಹುದು. ಇಲ್ಲಿ ಪ್ರತಿದಿನ ಸೌಂಡ್ ಆ್ಯಂಡ್ ಲೈಟ್ ಶೋ ಏರ್ಪಡಿಸಲಾಗುತ್ತದೆ. ಇದು ಜೈಲು ಇತಿಹಾಸವನ್ನು ವಿಸ್ತೃತವಾಗಿ ಪ್ರಸ್ತುತಪಡಿಸುತ್ತದೆ. ಈ ಕಾಲಾಪಾನಿ ಅಂದರೆ ಸೆಲ್ಯುಲರ್ ಜೈಲ್ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಂಕೇತವಾಗಿದ್ದು, ಇಲ್ಲಿ ಹಲವಾರು ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಇದು ಪ್ರತಿ ಭಾರತೀಯನಿಗೂ ಗೌರವಾರ್ಹ ಸ್ಥಳವಾಗಿದೆ. ಸ್ನೇಹಿತರೆ, ಈ ಸೆಲ್ಯುಲರ್ ಜೈಲಿನಲ್ಲಿ ನಾವು ಅಡಿಯಿಡುತ್ತಿದ್ದಂತೆ, ಅಲ್ಲಿಯ ಮಾಹಿತಿಯನ್ನು ಓದುತ್ತಿದ್ದಂತೆ, ಅವರನ್ನೆಲ್ಲ ಬಂಧಿಸಿದ ಚಿಕ್ಕ ಕೊಠಡಿ ಸೆಲ್ಗಳನ್ನು ನೋಡುತ್ತಿದ್ದಂತೆ, ನೇಣು ಕೊಠಡಿಗಳ ದರ್ಶನ ಮಾತ್ರದಿಂದಲೇ ಭಾವುಕರಾದೆವು. ಕಣ್ಣಂಚಿನಲ್ಲಿ ನೀರು ಜಿನುಗಿದ್ದಂತೂ ಸತ್ಯ. ನಮ್ಮ ದೇಶದ ಹಲವಾರು ಸತ್ಯಗಳು ಈ ಕಾಲಾಪಾನಿಯಲ್ಲಿ ಸೇರಿ ಹೋಗಿವೆ. ನಿಮಗೆ ಅನುಕೂಲವಾದಲ್ಲಿ ಖಂಡಿತ ಅಂಡಮಾನ್ಗೆ ಒಮ್ಮೆ ಬನ್ನಿ, ಸೆಲ್ಯುಲರ್ ಜೈಲ್ಗೆ ಭೇಟಿ ನೀಡಿ. ಸ್ನೇಹಿತರೆ, ನೀವು ಯಾರಾದರೂ ಇಲ್ಲಿಗೆ ಈಗಾಗಲೇ ಭೇಟಿ ನೀಡಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು. ಅಂಡಮಾನ್ ಮತ್ತು ನಿಕೋಬಾರ್ ಪ್ರವಾಸ ಸರಣಿಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.